ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬಂದು ಫೇಮಸ್ ಆಗಿರೋ ತುಮಕೂರಿನ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯ ಮಠಕ್ಕೆ ಹೋಗಿದ್ದರು ನಮ್ಮ ಯಜಮಾನರು. ಅಂದರೆ ಮದುವೆ ಮುಗಿಸ್ಕೊಂಡು ತುಮಕೂರಲ್ಲಿ ನೆಕ್ಸ್ಟು ಮಂದಾರಗಿರಿ ಬೆಟ್ಟ ಎಲ್ಲ ನೋಡಿದ ಮೇಲೆ ಸಿದ್ಧಗಂಗಾ ಸ್ವಾಮೀಜಿ ಮಠಕ್ಕೆ ಕೂಡ ಕರ್ಕೊಂಡು ಹೋಗಿದ್ದರು. ಈ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ, ಟೂರಿಸ್ಟ್ ಪ್ಲೇಸು ಅಂತ ಕರ್ಕೊಂಡು ಹೋಗಿದ್ರು. ಈ ಮಠದಲ್ಲಿ ಬಂದು ಸಿದ್ಧಗಂಗಾ ಸ್ವಾಮೀಜಿಯವರ ಜೀವನ ಚರಿತ್ರೆ ಬಗ್ಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಕೊನೆ ದಿನಗಳವರೆಗಿನ ಘಟನೆಗಳನ್ನು ಆಧರಿಸಿ ಈ ಸ್ಟ್ಯಾಚುಗಳನ್ನ ಮಾಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ವಿಗ್ರಹಗಳನ್ನ ಇಲ್ಲಿ ಮಾಡಿದ್ದಾರೆ. ಇದು ಬಂದು 60 ಎಕರೆ ವಿಸ್ತೀರ್ಣದಲ್ಲಿ ಈ ಪಾರ್ಕನ್ನು ಮಾಡಿದ್ದಾರೆ. ಇಲ್ಲಿ ಬಂದು ಅವರ ಬಾಲ್ಯದ ದಿನಗಳು, ವಿದ್ಯಾಭ್ಯಾಸ, ಅಕ್ಷರಾಭ್ಯಾಸ ಯಾವ ರೀತಿ ಮಾಡಿದ್ರು, ಅವರ ದೀಕ್ಷೆಯನ್ನು ಯಾವ ರೀತಿ ಪಡೆದ್ರು, ಪ್ರತಿಯೊಂದನ್ನು ಕೂಡ ಇಲ್ಲಿ ನೋಡಬಹುದು. ನೋಡ್ತಾ ಇದ್ದರೆ ಶಿವಕುಮಾರ ಸ್ವಾಮೀಜಿನೇ ನೋಡ್ತಾ ಇದ್ದೀವಿ ಅನಿಸುತ್ತೆ. ಅದು ಸ್ಟ್ಯಾಚು ಥರನೇ ಕಾಣಿಸಲ್ಲ, ನಿಜವಾಗ್ಲೂ ಅವರೇ ಕೂತಿದ್ದಾರೇನೋ ಅನಿಸ್ತಾ ಇರುತ್ತೆ. ಇವರು ತುಂಬ ನಡೆದಾಡುವ ದೇವರು ಅಂತ ಜನ ಕರೀತಾರೆ. ಇವರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಕಡಿಮೆನೇ ಇಲ್ಲ. ಹಾಗೆಯೇ ಇಲ್ಲಿ ಬಂದು ಇವ್ರ ಮಠದ ಬಗ್ಗೆ ಹೇಳ್ಬೇಕಂದ್ರೆ, ಬೆಳಗ್ಗೆ ಊಟನ ಹಾಕೋಕ್ಕೆ ಶುರು ಮಾಡಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರು ಬಂದರೂ ಊಟ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲರಿಗೂ ಊಟ ಕೊಡ್ತಾರಂತೆ. ಅದೇ ರೀತಿ ನಮ್ಮ ಯಜಮಾನರು ಬಂದು ಮದುವೆಲೇ ಊಟ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಆದರೂ ಸ್ವಲ್ಪನಾದರೂ ತಿನ್ನಬೇಕು ಪ್ರಸಾದದ ಥರ ಅಂದ್ಬಿಟ್ಟು ಪುನಃ ಕೊಡಿಸ್ಬಿಟ್ಟಿದ್ರಂತೆ ಫ್ರೆಂಡ್ಸು. ಅದಕ್ಕೆ ತಿನ್ನೋಕ್ಕಾಗಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಪ್ರಸಾದದ ಥರ ತಿಂದಿದ್ದಾರೆ ನಮ್ಮ ಯಜಮಾನರು. ಹಾಗೆಯೇ ಈ ಪಾರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಟ್ಯಾಚುಗಳನ್ನೆಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಇದು ಒಂದು ಟೂರಿಸ್ಟ್ ಪ್ಲೇಸ್ ಥರ ಆಗ್ಬಿಟ್ಟಿದೆ.
ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಕೊಡಿ ದಯವಿಟ್ಟು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಕೂಡ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಹಾಗೆಯೇ ಈ ಪ್ಲೇಸ್ನ ಕೂಡ ಒನ್ ಟೈಮ್ ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಮಕ್ಕಳು ಕರ್ಕೊಂಡು ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋನ ಕೂಡ ಏನು ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.